ಸೊ ಡಬ್ಬಿಂಗ್ ವಿರೋಧಿ ಪ್ರತಿಭಟನಾ ಸಮಾವೇಶದಲ್ಲಿ ನಟ ಯಶ್ ಕೂಡ ಮಾತಾಡಿದರೆ, ಯಶ್ ಏನು ಮಾತಾಡಿದ್ರೆ ಬನ್ನಿ ನೋಡೋಣ. ತುಂಬ ಕಡೆ ಟಿ ವಿಲೆಲ್ಲ ಮಾತಾಡ್ತಾ ಇದ್ದಾರೆ, ನಮ್ಮ ಸಂಸ್ಕೃತಿಗೆ ಇದರಿಂದ ಏನು ನೋಡ್ತಾ ಬೀಳುತ್ತೆ, ಎಲ್ಲ ಇವರು ಆ್ಯಕ್ಟ್ರುಗಳು ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಇರೋದು ಅಂತ ಕೆಲವರು ಮಾತಾಡಿದ್ದು ನಾನು ನೋಡಿದೆ. ಸ್ಕೂಲಲ್ಲಿ ಹೇಳ್ಕೊಡ್ದೇ ಇರೋದನ್ನ, ಸ್ಕೂಲಲ್ಲಿ ಕಲಿದೇ ಇರೋದನ್ನ ತುಂಬ ಸಿನಿಮಾ ನೋಡಿ ಕಲ್ತಿದ್ದೀವಿ. ರೈತ ಸಂಘಕ್ಕೆ ಸಮಸ್ಯೆ ಆದಾಗ ಏನು ಮಾಡಿದ್ದಾರೆ ಸಿನಿಮಾದವರು ಅಂತ ಕೆಲವರು ಕೇಳಿದ್ದನ್ನು ನಾನು ನೋಡಿದೆ. ಬಂಗಾರದ ಮನುಷ್ಯ ಚಿತ್ರದಲ್ಲಿ ಅಣ್ಣವರು ಒಂದು ರೈತನ ಪಾತ್ರ ಮಾಡಿ ಎಷ್ಟೋ ಜನ ವ್ಯವಸಾಯ ಮಾಡೋದಕ್ಕೆ ಸ್ಫೂರ್ತಿ ತುಂಬಿದ್ರು. ಹೆಣ್ಮಕ್ಳಿಗೆ ಹೆಂಗ್ ಗೌರವ ಕೊಡಬೇಕು ಅಂತ ವಿಷ್ಣು ಸರ್ ಹೋಗಿ ಬನ್ನಿ ಅನ್ನೋದ್ರ ಮುಖಾಂತರ ಕಲಿಸ್ಕೊಟ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ ಸಾಂಗ್ಲಿಯಾನ ಶಂಕರ್ನಾಗ್ ಅವ್ರು ತೋರಿಸಿದ್ರು. ಗಂಧದ ಗುಡಿ ಸಿನಿಮಾ ನೋಡಿ ಅರಣ್ಯ ಅಧಿಕಾರಿಗಳು ತುಂಬಾ ಜನ ಆಗಿದ್ದಾರೆ. ಎರಡ ಉದಾಹರಣೆಗಳು ತುಂಬಾ ಇದೆ. ಸಿನಿಮಾ ಅನ್ನೋದು ಬರೀ ವ್ಯಾಪಾರ ಅಲ್ಲ, ಅದೊಂದು ಕಲೆ, ಮನಸ್ಸುಗಳ ಜೊತೆ ಬೆರ್ತಿರುವಂಥ ವಿಷಯ, ಭಾವನೆಗಳ ಜೊತೆ ಒಂದು ಸಂಬಂಧ ಇರುವಂಥ ವಿಷಯ. ನಮ್ಮ ಕಲಾವಿದರು ಸಿನಿಮಾ ಮಾಡಿದ್ರೆ ಜಾನಪದ ಕಲೆ ಡೊಳ್ಳು ಕುಣಿತ ತೋರಿಸ್ತೀವಿ, ಯಕ್ಷಗಾನ ಇರುತ್ತೆ, ವೀರಗಾಸೆ ಇರುತ್ತೆ. ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡಿ ಡಬ್ ಮಾಡಿ ತೋರಿಸಿದ್ರೆ ತಿರುಪತಿ ತಿಮ್ಮಪ್ಪನ ತೋರಿಸ್ತಾರೆ, ನಂಜುಂಡೇಶ್ವರ ಅಂತ ಡಬ್ ಮಾಡೋಕ್ಕಾಗುತ್ತಾ? ಯಶ್ ಮಾತುಗಳನ್ನ ಕೇಳಿದ್ರೆ ಬಹುತೇಕ ಟೆನಿಸ್ ಕೃಷ್ಣ ಬರಬೇಕಾಗಿತ್ತು. ಟೆನಿಸ್ ಕೃಷ್ಣ ಸಿನಿಮಾದಲ್ಲಿ ಒಂದಿದೆ, ನಂಜಪ್ಪನ ಮಗ ಗುಂಜಪ್ಪ ಅಂತ. ಈ ನಂಜಪ್ಪನ ಮಗ ಗುಂಜಪ್ಪ ಅಂತ ಹೆಂಗ್ ಹೇಳ್ತಾರೆ ಅಂತ ಡಬ್ಬಲ್ಲಿ. ಅದೇ ಡಬ್ ಮಾಡೋದು ನೀವು ತಮಿಳಲ್ಲಿ ಹೆಂಗ್ ಮಾಡ್ತೀರಾ ಅದನ್ನ? ಆಮೇಲೆ ಇನ್ನೊಂದು ಒಂದು ವಿಚಾರ ನಾನು ಮರ್ತ್ಬಿಟ್ಟೆ ಆಕ್ಚುಲಿ ಹೇಳೋದಕ್ಕೆ. ಸುಮಾರು ಸತಿ ತುಂಬಾ ರಿಮೇಕ್ಸ್ ಕೂಡ ವರ್ಕ್ ಆಗಲ್ಲ, ಯಾಕಂದ್ರೆ ಜನ ಇಷ್ಟಪಡಲ್ಲ. ದೇ ಸ್ಟಿಲ್ ವಾಂಟ್ ಟು ವಾಚ್ ದಟ್ ನೇಟಿವಿಟಿ. ಇವತ್ತು ಪ್ರೊಟೆಸ್ಟ್ ಅಲ್ಲಿ ಕೂಡ ರಿಮೇಕ್ ಬ್ಯಾನ್ ಆಗ್ಬೇಕಂತಿದೆ. ತಾವು ಅದನ್ನ ಹೇಳ್ತೀರಾ? ರಿಮೇಕ್ ನಿಲ್ಲಿಸಿ ಮಾಡಿ, ನಿಮ್ಮ ಓನ್ ಸಿನಿಮಾ ಮಾಡಿ, ಓನ್ ಸ್ಟೋರೀಸ್ ಮಾಡಿ, ಓನ್ ಪ್ರೊಡಕ್ಷನ್ ಮಾಡಿ. ಹೌದು, ಅದು ಹೋಗುತ್ತೆ. ದಟ್ ಕಲ್ಚರ್ ವಾಟ್ ಪೀಪಲ್ ವಾಂಟ್ ಟು ವಾಚ್ ಅಲ್ವಾ, ಏನ್ ನೋಡ್ಬೇಕು ಅಂತ ಇರುತ್ತಲ್ವಾ ಜನಗೆ, ಅದು 100%. ಸತೀಶ್, ನೀವು ಮಾಡಿದ್ರಿ ಲೋಷಿಯಾ, ಇವತ್ತು ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇದೆ. ಆ ರೀತಿ ನಿಮ್ಮ ಸ್ವಂತಕ್ಕೆ ನಿಮ್ದೇ ಒಂದು ಕತೆ, ನಿಮ್ದೇ ಒಂದು ಹೊಸ ಡೈರೆಕ್ಷನ್ ಮಾಡಿ ಜನ ನೋಡಿಲ್ವಾ? ಈಗ ಲೂಸಿಯಾ ನೋಡ್ತಾರೆ. ಖಂಡಿತ ಮಾಡ್ತಾ ಇದ್ದೀವಿ ಸರ್. ಈ ವರ್ಷದಲ್ಲಿ ನಾನು ಲಾಸ್ಟ್ ಇಯರ್ ಅಲ್ಲಿ ಲೂಸಿಯಾ ರಿಮೇಕ್ ಕೂಡ ನಿಲ್ಲಿಸಿ, ನೀವು ರಿಮೇಕ್ ಮಾಡಕ್ಕೆ ಅವಕಾಶ ಕೊಡ್ತೀರಾ? ಸಾವಿರಾರು ಸಿನಿಮಾ ಬರ್ತಾ ಇದಾವೆ. ಈಗ ಖಂಡಿತವಾಗ್ಲೂ ಈಗ ಒಂದು ನಾನು ಹೇಳೋದೇನು ಗೊತ್ತಾ, ಒಂದು ಒಳ್ಳೆ ಕೃತಿನ ಮಿಸ್ ಮಾಡಬಾರ್ದು ಜನಕ್ಕೆ. ಈಗ ಒಂದು ಅದ್ಭುತವಾದ ಯಾವುದೋ ಆಗಿದೆ ಅಂದ್ರೆ ನಮ್ಮ ಕೈಲಿ ಸಾಧ್ಯ ಆದ್ರೆ ರಿಮೇಕ್ ಮಾಡಿ ತೋರಿಸೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದ್ರೆ ನಿಮಗೆ ಒಂದು ನೋಡಿ, ಈಗ ಟೈಟಾನಿಕ್ ಅಂತ ಹೇಳಿ ಅದು ಇಲ್ಲೂ ಆದನು ಅದೇನೆ. ಡಬ್ಬಿಂಗ್ ಕೂಡ ಒಂದು ಟೈಟಾನಿಕ್ ಸಿನಿಮಾನ ಒಂದು ಯಥಾವತ್ತಾಗಿ ತರ್ತೀವಪ್ಪ, ಅದೊಂದು ಅವಕಾಶ. ನೀವು ಟೈಟಾನಿಕ್ ಸಿನಿಮಾ ಮಾಡೋಕ್ಕಾಗಲ್ಲ ಇವ್ರ ಪ್ರಕಾರ, ಕನ್ನಡದಲ್ಲಿ ಅಷ್ಟು ಬಂಡವಾಳ ಹಾಕಿ ಮಾಡೋಕ್ಕಾಗಲ್ಲ, ತೆಲುಗುನಲ್ಲಿ ಮಾಡೋಕ್ಕಲ್ಲ. ನಾವು ಟೈಟಾನಿಕ್ ಒಂದು ಜುರಾಸಿಕ್ ಪಾರ್ಕ್ ತರ್ತೀವಿ ಅಂತ ಹೇಳ್ತಾರೆ. ಟೈಟಾನಿಕ್ ನ ಅದೇ ಭಾಷೆನಲ್ಲಿ ನೋಡಿ, ಅದೇ ಭಾಷೆನ ಕಲೀಲಿ ಬಿಡಿ ಜನ. ಸತೀಶ್, ನೀವು ಮಂಡ್ಯದವ್ರು, ನಾನು ಗುಲ್ಬರ್ದವನಿಗೆ, ನನಗೆ ಇಂಗ್ಲಿಷ್ ಬರಲ್ಲಪ್ಪ, ನಾನು ಟೈಟಾನಿಕ್ ನೋಡ್ಬೇಕು. ನನಗೆ ಇಂಗ್ಲಿಷ್ ಬರ್ತಾ ಇರಲ್ಲ ಇದುವರೆಗೂ. ನಾನು ಬಂದಾಗ ನನಗೀಗ 80% ಅಟ್ಲೀಸ್ಟ್ ಮಾತಾಡಕ್ಕೆ ಮ್ಯಾನೇಜ್ ಮಾಡ್ತೀನಿ. ಹೇಗೆ ಅಂದ್ರೆ ಸಿನಿಮಾಗಳ ಮುಖಾಂತರನೇ. ತಮಿಳ್ ಬರ್ತಾ ಇರಲ್ಲ, ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ತೀನಿ. ಹೇಗೆ ಅಂದ್ರೆ ಫ್ರೆಂಚ್, ಇಟಾಲಿಯನ್ ಎಲ್ಲ ಪಿಕ್ಚರ್ಸ್ ಮೋಸ ಅಲ್ವಾ ಇದು? ಒಂದು ಅನ್ಯಾಯ. ಏನ್ ಗೊತ್ತಾ, ಎಲ್ಲರ ಮೇಲೆ, ಯಾರು ಬಡವ್ರ ಮೇಲೆ ಶಿಕ್ಷಣ ಕೊಡ್ತಾ ಇದೀರಾ ನೀವು, ಕನ್ನಡ ಅಂತೇಳಿ ಅವ್ರ ಮೇಲೆ ಮಾತ್ರ ದೌರ್ಜನ್ಯ ಮಾಡ್ತಾ ಇದೀರಾ. ಇಲ್ಲೆಲ್ಲರೂ ಕನ್ನಡ ಬೇಕು, ಕನ್ನಡದ್ದೇ ಬೇಕು ಅನ್ನೋರು ಯಾರು? ಎಲ್ಲರೂ ತಮ್ಮ ಮಕ್ಕಳೆಲ್ಲ ಇಂಗ್ಲಿಷ್ ಸ್ಕೂಲ್ ಹೋಗ್ತಾ ಇರ್ತಾರೆ, ಎಲ್ಲರೂ ಇಂಗ್ಲಿಷ್ ಕಲಿತಾ ಇರ್ತಾರೆ, ಅವ್ರು ವ್ಯವಹರಿಸಬೇಕಾದ್ರೂ ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತಾರೆ. ನಮ್ಗೆ ಯಾಕೆ ಬೇಡ ಆ ಭಾಷೆ? ನಾವ್ ಯಾಕೆ ಕಲಿಬಾರ್ದು? ಹಂಗಂದ ತಕ್ಷಣ ನಾವು ಕಲಿತ ತಕ್ಷಣ ಈ ಕನ್ನಡ ಹೊರಟಾಗಿದೆಯಾ? ನಾನು ಕೂತ್ಕೊಂಡು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀನ? ನಾನು ಬೇರೆ ಭಾಷೆ ಬರುತ್ತೆ, ಹಂಗಂತ ಭಾಷೆ ಹೊರಟಾಗಿದೆ ನನಗೆ? ಕನ್ನಡ ಭಾಷೆ ಹೊರಟಾಗಿದೆ ಸಂಪೂರ್ಣವಾಗಿ. ಕನ್ನಡದಲ್ಲೇ ವ್ಯವಹರಿಸ್ತಾ ಇದ್ದೀನಿ, ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ, ಕನ್ನಡ ಸಿನಿಮಾಗಳನ್ನೇ ಮಾಡ್ತಾ ಇದ್ದೀನಿ, ಕನ್ನಡದ ಕೆಲಸನೇ ಮಾಡ್ತಾ ಇದ್ದೀನಿ. ಅಲ್ಲ, ಅದೇ ಸಿನಿಮಾ ಬಂದು ತುಟಿ ಅದ್ಯಾವುದು ಲಿಪ್ ಮೂಮೆಂಟ್ ಇದೆಯಲ್ಲ, ಅದನ್ನ ಅಷ್ಟೇ ಮಾಡ್ತೀವಿ ಸ್ವಾಮಿ. ಅದು ಬಂದ ತಕ್ಷಣ ಕನ್ನಡನೇ ಹಾಳಾಗುತ್ತೆ. ಈ ತೆಲುಗಿನಲ್ಲಿ ಕನ್ನಡ ಹಾಳಾಗಿ, ತೆಲುಗು ಹಾಳಾಗಿದೆಯಾ? ತಮಿಳು ಹಾಳಾಗಿದೆ. ಏನು ತಮಿಳು ಹಾಳಾಗಿರಲ್ಲ, ಸಿನಿಮಾಗಳು ಬಂದಿದ್ದಾವೆ ಅಂತ ಹೇಳ್ತಾರೆ. ಸರ್, ಒಂದು ಏನಂದರೆ ಇಲ್ಲಿ ಬರೀ ಡಬ್ಬಿಂಗ್ ಅನ್ನೋದು ಲಿಪ್ಪಿನ ವಿಷಯ ಅಷ್ಟೇ ಅಲ್ಲ. ಇದು ಲಿಪ್ಪಿಗೊಂದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ನಿಮ್ಮ ಚಾನಲ್ಗಳಿಗೆ ಸಂಬಂಧಪಡುತ್ತೆ, ನಿಮ್ಮ ಸಂಸ್ಕೃತಿಗೆ ಸಂಬಂಧಪಡುತ್ತೆ, ನಿಮ್ಮ ಎಲ್ಲಾ ವಿಚಾರಧಾರೆಗಳಿಗೆ. ಎಲ್ಲಾ ಕಡೆ ಹಾಳಾಗೋಗ್ಬಿಟ್ಟಿದೆ ಡಬ್ಬಿಂಗ್ ಬಂದ್ರೆ. ಎಲ್ಲಾ ಸಂಸ್ಕೃತಿ, ಭಾಷೆ ಎಲ್ಲ ಹಾಳಾಗಿ ಹೋಗಿದ್ಯಾ ಸರ್? ಖಂಡಿತವಾಗ್ಲೂ ಆಗುತ್ತೆ ಸರ್, ಖಂಡಿತವಾಗ್ಲೂ ಆಗುತ್ತೆ. ಯಾಕಂದ್ರೆ ಟೆಲಿವಿಷನ್ ತುಂಬಾ ಸ್ಟ್ರಾಂಗ್ ಇದೆ. ಟೆಲಿವಿಷನ್ ಅನ್ನೋದು ಇವತ್ತು ಇಡೀ ಕರ್ನಾಟಕದಂತ ಸಿನಿಮಾಗಿಂತ ಟೆಲಿವಿಷನ್ ಬಹಳ ಅಪಾಯ ಆಗುತ್ತೆ. ಖಂಡಿತ ಸರ್. ಆಮೇಲೆ ನಾವು ಇಲ್ಲಿ ಇದು ಮಾಡ್ತಾ ಇರೋದು ಏನಂದ್ರೆ, ಒಂದು ವಿರೋಧ ಕಟ್ಕೊಂಡು ಒಂದು ಟೆಲಿವಿಷನ್ ಅಲ್ಲಿ ಡಬ್ಬಿಂಗ್ ಬಂದ್ಬಿಟ್ರೆ ಇಷ್ಟೊಂದು ಇನ್ನೊಬ್ಬರ ಜೊತೆಗೆ ಏನೋ ಕಾಲು ಎಳ್ಕೊಂಡು ಹೊಡೆದಾಟ ಮಾಡಬೇಕು ಅನ್ನೋದು ಯಾರಿಗೂ ಇಲ್ಲ. ನಮ್ಮ ನ್ಯಾಯ ನಾವು ಕೇಳ್ತಾ ಇದೀವಿ, ಅವ್ರ ನ್ಯಾಯ ಅವ್ರು ಕೇಳ್ತಾ ಇದಾರೆ, ನಾವು ಹೋರಾಟ ಮಾಡ್ತಾ ಇದೀವಿ. ಪೂಜಾ ಈಗ ಒಂದು ಚಾಲೆಂಜ್, ಫಿಲ್ಮ್ ಚೇಂಬರ್ ಇದೆಯಲ್ಲ, ದೇ ಆರ್ ಇನ್ ಇದು ಒಂಥರ ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಇದ್ದಾರೆ. ಒಂದು ಡೌಟ್ ಏನಿದೆ ಅಂದ್ರೆ, ದೇ ಆರ್ ಸಪೋರ್ಟಿಂಗ್ ಇಂಡೈರೆಕ್ಟ್ಲಿ ಡಬ್ಬಿಂಗ್ ಅನ್ನುವಂಥ ಒಂದು ಅನುಮಾನ ಇದೆ. ಸೊ ನೀವು ಯಾರ ಮೂಲಕ, ಹೂ ಈಸ್ ದ ಲೀಡರ್ ಆಫ್ ದಿ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಫಿಲ್ಮ್ ಚೇಂಬರ್ ಅಲ್ವಾ? ಅವರೇ ಲೀಡ್ ಮಾಡಲ್ಲ ಅಂತಂದ್ರೆ ಯಾರು ಲೀಡ್ ಮಾಡ್ತಾರೆ ನಿಮ್ಮ ಇದನ್ನ ಸ್ಟ್ರಗಲ್ನ? ಅವರು ನಾನು
ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ, ಅವ್ರಿಗೂ ಕೂಡ 100% ಮೇ ಬಿ ಯಾವುದು ಕಾರಣ ಇರ್ಬೋದು ಅಂದರೆ ದಟ್ ಅವರು ಓಪನ್ ಆಗಿ ಬಂದಿಲ್ಲ. ಬಟ್ ಡೆಫಿನೆಟ್ಲಿ ಅವ್ರ ಸಪೋರ್ಟ್ ನಮ್ಮ ಜೊತೆ ಇಡೀ ಇಂಡಸ್ಟ್ರಿ ಬಂದೆ. ಬಟ್ ಡೌಟ್ ಇದೆ, ಭಾಳ ಜನ ಅನುಮಾನ ಪಡ್ತಾ ಇದ್ದಾರೆ ಫಿಲ್ಮ್ ಇಂಡಸ್ಟ್ರಿ ಅದಾಗೇನಿದೆ ಗೊತ್ತಾ, ಅದೇ ಎಸಂಪ್ಷನ್ಸ್ ಇರುತ್ತಲ್ವಾ, ಅದು ಯಾವತ್ತೂ ಇರಬಾರ್ದು ಯುನೋ. ಸೊ ಎಸಂಪ್ಷನ್ಸಿಂದನೇ ಎಲ್ಲ ಹಾಳಾಗುತ್ತೆ. ಸೊ ಲೆಟ್ಸ್ ನಾಟ್ ಅಸ್ಯೂಮ್, ಎವ್ರಿಬಡಿ ಇಸ್ ಒನ್ ಆ್ಯಂಡ್ ದೇ ಹ್ಯಾವ್ ಜಾಯಿಂಟ್ ಹ್ಯಾಂಡ್ಸ್. ಎಸ್, ಓಪನ್ ಆಗಿ ನಾನು ಸತೀಶ್ ನಿಮ್ಮನ್ನು ಕೇಳ್ತೀವಿ, ಓಪನ್ ಆಗಿ ನಮಗೆ ಡಬ್ಬಿಂಗ್ ಬೇಕು ಅಂತ ಹೇಳಿದಂಥ ಭಾಳ ಜನ ನಿರ್ಮಾಪಕರಿದ್ದಾರೆ, ಒಂದಷ್ಟು ಜನ ಕಲಾವಿದರು ಬೇರೆ ಬೇರೆ ರೀತಿ ಮಾತಾಡ್ತಾರೆ ಇಂಡೈರೆಕ್ಟಾಗಿ. ಸೊ ನೀವು ಕೂತು ಬಗೆಹರಿಸಲಿಕ್ಕೆ ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅಭಿಪ್ರಾಯಗಳು ಬಂದ ನೀವು ಒತ್ತು ಕೂಡ ಅವರನ್ನು ಕೂತು ನೋಡಪ್ಪ ನಿನ್ನ ಅಭಿಪ್ರಾಯ ತಪ್ಪಿದೆ, ನನ್ನ ಅಭಿಪ್ರಾಯ ನೀನು ತಿಳ್ಕೊ, ಅಥವಾ ನಿಮ್ಮ ಅಭಿಪ್ರಾಯ ಇದ್ದರೆ ಅವ್ರನ್ನ ಸರಿಪಡಿಸ್ಕೊಳ್ಳೋ ಅಂತ ನಿಮ್ಮಲ್ಲಿ ಆಗಲೇ ಇಲ್ಲ ಅಂತ ಅದಕ್ಕೆ ಕೇಳ್ತಾ ಇರೋದು. ನಿಮ್ಮಲ್ಲಿ ಪ್ರತಿಷ್ಠೆ ಎಲ್ಲೋ ಒಂದು ಕಡೆ ಕ್ಲಾಶಸ್ ಆಗ್ತಾ ಇದೆ ಅಂತ. ಸರ್ ಅದು ಸರಿ ಹೋಗುತ್ತೆ ಖಂಡಿತವಾಗ್ಲೂ. ಈಗ ಹಿರಿಯರಿದ್ದಾರೆ, ಅಂಬರೀಷ್ ಅಣ್ಣ ಇದ್ದಾರೆ, ಶಿವಣ್ಣ ಅವರಿದ್ದಾರೆ, ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ. ಆಮೇಲೆ ಈಗ ಯಾರು ಬೇಕು ಅಂತ ಇದ್ದಾರೋ ಅವರು ಕೂಡ ನಮಗೆ ತುಂಬ ಬೇಕಾದವ್ರೆ. ಆಮೇಲೆ ಯಾರು ಬೇಡ ಅಂತ ಇದ್ದಾರೋ ಅವರು ಯಾರು ಎನಿಮಿ ಅಲ್ಲ ಸರ್. ಆಮೇಲೆ ಅವರು ಕನ್ನಡಿಗರೇ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಸರಿ ಅವರು ನಾವು ಬದುಕಬೇಕು ಅಂತ ಅವರು ಹೇಳ್ತಾರೆ, ನೀವು ಬದುಕಬೇಕಂತ ನೀವು ಹೇಳ್ತೀವಿ. ಈಗ ಒಂದು ಸರ್, ಈಗ ಒಂದು ನ್ಯಾಯ ಒಬ್ಬರಿಗೂ ಒಂದೊಂದು ಇರುತ್ತೆ, ನಿಮ್ಗೊಂದು ಅನಿಸ್ತದೆ, ನನಗೊಂದು ಅನಿಸ್ತದೆ, ಆಯ್ತಾ? ಎಲ್ಲರೂ ನೀವು ನಂತರನೇ ಅನ್ನಿ ಅಂತ ನಾವು ಯಾರನ್ನೂ ಹೇಳಲ್ಲ. ನಮ್ಮ ಹೋರಾಟ ನಾವು ಮಾಡ್ತೀವಿ, ಅವ್ರ ಹೋರಾಟ ಅವ್ರು ಮಾಡ್ತಾರೆ. ಅವ್ರನ್ನೂ ನಾನು ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಕೂತ್ಕೊಂಡು ಒಂದು ಒಳ್ಳೆ ಒಪ್ಪಂದಕ್ಕೆ ಬರ್ತಾರೆ. ಒಂದಷ್ಟು ದಿವಸ ಜಗಳ ಆಗುತ್ತೆ ಮನೆ ಒಳಗಡೆ ಸರ್. ಈಗ ನಮ್ಮವರು ಈಗ ಅವರು ಒಂದು ಅಂತಾರೆ, ನಾವು ಒಂದು ಅಂತೀವಿ, ಅದು ನಡೀತಾ ಇರುತ್ತೆ ಸರ್. ಒಂದು ದಿವಸ ಎಲ್ಲ ಸರಿ ಹೋಗುತ್ತೆ, ಸರಿ ಆಗುತ್ತೆ. ಕನ್ನಡ ಚಿತ್ರರಂಗ ಚೆನ್ನಾಗೇ ಇರುತ್ತೆ. ಯಾರು ಡಬ್ಬಿಂಗ್. ಎಸ್ ಪೂಜಾ, ನೀವು ಕೂತು ಮಾತಾಡ್ಬೋದಾ ಅಂದರೆ ಆ ಕೋರ್ಡಿಯಲ್ಲಿ ಎಲ್ಲರೂ ಫ್ಯಾಮಿಲೀಸ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆಯಲ್ಲ, ಒಂದು ಸೈಡ್ ಕೂಡ್ಬೇಕಲ್ಲ ಒಂದು ಕಡೆ. ಹೌದು, 100% ಹಾಗೇ ಆಗುತ್ತೆ. ಎಸ್, ಪೂಜಾ ಮತ್ತು ಸತೀಶ್ ಇಷ್ಟು ನಮ್ಮ ಜೊತೆಗೆ ಮಹತ್ವದ ವಿಷಯದ ಬಗ್ಗೆ ಚರ್ಚೆ ಮಾಡಿದರೆ ಬಹುತೇಕ ಈ ವಿಷಯದ ಚರ್ಚೆ ಇಲ್ಲಿಗೆ ನಿಲ್ಲೋದ್ರಲ್ಲಿ ಇನ್ನೂ ಕೂಡ ಚರ್ಚೆ ಮುಂದುವರಿಯುತ್ತೆ. ಯಾಕಂತಂದರೆ ಇದು ಒಂದು ರೀತಿ ಭೂತ ಅನ್ನುವಂಥ ಮಾತನ್ನು ಅವರೇ ಹೇಳ್ತಾ ಇದ್ದಾರೆ. ಆ ಭೂತದ ಬಗ್ಗೆ ಭಯ ಬಂದಿದೆ. ಅಷ್ಟೇ ಅಲ್ಲ, ಇದು ಕನ್ನಡ ಸಂಸ್ಕೃತಿ ಹಾಳಾಗುತ್ತೆ ಅನ್ನುವಂಥದ್ದು ಈ ವಿಚಾರದಲ್ಲಿ ಇದು ವ್ಯಾಪಕ ಚರ್ಚೆ ನಡೀತಾ ಇರೋದಂತೂ ನಿಜ. ಇವತ್ತು ಕೂಡ ಪ್ರತಿಭಟನೆಗಳ ಮೂಲಕ ಚಿತ್ರರಂಗ ಡಬ್ಬಿಂಗ್ನ ವಿರುದ್ಧ ಒಂದು ಧ್ವನಿ ಎತ್ತಿದೆ. ಬಹುತೇಕ ಮುಂದಿನ ಹಂತದಲ್ಲೂ ಕೂಡ ಕಾನೂನಿನ ಹೋರಾಟ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಅನ್ನೋಂಥದ್ದು ಇದು ಇವತ್ತಿನ ನ್ಯೂಸ್. ನಾಳೆ ಮತ್ತೊಂದು ವಿಷಯವನ್ನು ಹೊತ್ಕೊಂಡು ಮತ್ತೆ ನೇರದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.